ಆತ ಬಡತನದ ಬೇಗೆಯಲ್ಲಿ ಬೆಂದು ಬೆಳೆದವನು. ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವುದಕ್ಕೆ ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದವನು. ಕುಟುಂಬಕ್ಕೆ ಅವನೇ ಆಧಾರ. ಇದ್ದಕ್ಕಿದ್ದ ಹಾಗೆ ಆತ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾನೆ. ಈಗ ಮೃತ ಯುವಕನ ಕುಟುಂಬಸ್ಥರು ಈ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ನಗರದಲ್ಲಿ ಮತ್ತೊಂದು ಹಿಟ್ ಅಂಡ್ ರನ್ ಕೇಸ್. ನಿರ್ಲಕ್ಷ್ಯದ ಕಾರು ಚಾಲನೆಗೆ ಬೈಕ್ ಸವಾರ ಬಲಿ. ಕಾರು ಚಾಲಕನ ಬಂಧನಕ್ಕೆ ಮೃತನ ಸಂಬಂಧಿಕರ ಆಗ್ರಹ. ನಗರದಲ್ಲಿ ಮತ್ತೊಂದು ಹಿಟ್ ಅಂಡ್ ರನ್ ಕೇಸ್ನ ಆರೋಪ ತಡವಾಗಿ ಬೆಳಕಿಗೆ ಬಂದಿದೆ. ಮೇ 19ರಂದು ಹೆಬ್ಬಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಹಕಾರ ನಗರದಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರಿಗೇನೆ ಯಾಮಾರಿಸಿ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. 20 ವರ್ಷದ ಯಾದಗಿರಿ ಮೂಲದ ಯೇಸುರಾಜ್ ಮೃತಪಟ್ಟಿದ್ದು, ಅಪಘಾತ ಮಾಡಿ ಜೀವ ಕೊಂದವನ ಬಂಧಿಸುವಂತೆ ಮೃತ ಯುವಕನ ಸಂಬಂಧಿಕರು, ಸ್ನೇಹಿತರು ಆಗ್ರಹಿಸಿದ್ದಾರೆ. ಕಂಪ್ಲೇಂಟ್ ತಗೊಂಡು ಕಂಪ್ಲೇಂಟ್ ಬಂದಿದ್ದಾರೆ, ಎಲ್ಲ ವಿಸಿಟ್ ಮಾಡಿದ್ದಾರೆ. FIR ಅವತ್ತು ಹಾಕಿಲ್ಲ. ಇವತ್ತು ಸತ್ತಿರೋ ಈ ವಿಷಯ ತಿಳಿದು ಪೊಲೀಸ್ನವರು ಇವಾಗ ಅಲ್ಲಿ ಆಲ್ರೆಡಿ ಹಾಸ್ಪಿಟ್ಲ್ ಹತ್ರ ಇದ್ದಾರೆ. ಇವತ್ತು FIR ಹಾಕೋ ಥರ ಇದ್ದಾರೆ. ಅವ್ರು ಯಾರನ್ನ ಉಳಿಸ್ಬೇಕು ಅಂತ ನೋಡ್ತಾ ಇದ್ದಾರೋ ಗೊತ್ತಿಲ್ಲ ಅವರು. ಬಟ್ ಇವತ್ತು FIR ಹಾಕೋ ಥರ ಇದ್ದಾರೆ. ಇನ್ನೂ ಹಾಕಿದ್ದಾರೇನೋ ಇನ್ನೂ ಕನ್ಫರ್ಮ್ ಇಲ್ಲ. ನಮಗೆ ಗೊತ್ತು ಗುದ್ದಿರೋದು ಯಾರು ನಮಗೂ ಗೊತ್ತು, ಅವ್ರಿಗೂ ಗೊತ್ತು. ಅವ್ರ ಹೆಸರು ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ. ಸರ್ ಜೆಪ್ಟೋ ಮಾಡ್ತಿದ್ದ. ಒಂದು 10-11 ಗಂಟೆಗೆ ಇಲ್ಲಿ ಈ ಕಡೆಯಿಂದ ಬಂದು ಕಾರ್ ಗುದ್ದು ಅವ್ನು ಗುದ್ಬಿಟ್ಟು ಹಂಗೆ ಹೋಗ್ಬಿಟ್ಟ. ಆಮೇಲೆ ನಾವು ಹೋಗಿ ಸೇರಿಸಿ, ಆಮೇಲೆ ನಾನೇ ಎಲ್ಲ ನೋಡ್ಕೊತೀನಿ ಅಂತ ಹೇಳ್ದ. ಮೆಡ್ಸ್ಟಾರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು, ಚೆನ್ನಾಗಿ ಕೊಡ್ತಿದ್ರು ಸರ್. ಆಮೇಲೆ ಅಂಬೇಡ್ಕರ್ ಶಿಫ್ಟ್ ಮಾಡಿರಿ, ನಾನು ನೋಡ್ಕೊತೀನಿ ಅಂತ ಹೇಳ್ದೆ ಸರ್. ಬೆಳಗ್ಗೆ ಎಲ್ಲ ಬರ್ತೀನಿ ಅಂತ ಫೋನ್ಗಳು ಎತ್ತಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಅಲ್ಲೇನು ₹1 ಕೊಡ್ತಿರ್ಲಿಲ್ಲ. ಹಂಗೆ ಅವ್ನು ಇಷ್ಟ ಬಂದಂಗೆ ಬರೋದು ಹೋಗೋದು ಮಾಡ್ತಿದ್ದ. ಅದಕ್ಕೆ ಆಮೇಲೆ ನಾವು FIR ಕೊಟ್ರಿ ಸರ್. ಯೇಸುರಾಜ್ ಆನ್ಲೈನ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. 19ನೇ ತಾರೀಕಿನಂದು ಸಹಕಾರ ನಗರದ 8ನೇ ಮುಖ್ಯ ರಸ್ತೆಯ ಇಕೋ ಬ್ಯಾಂಕ್ ಸಮೀಪದ ರಸ್ತೆಯಲ್ಲಿ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಅತಿ ವೇಗವಾಗಿ ಚಾಲನೆ ಮಾಡ್ಕೊಂಡು ಬಂದು ಯೇಸುರಾಜ್ಗೆ ಗುದ್ದಿದ್ದಾನೆ. ಸ್ಥಳೀಯ ಆಸ್ಪತ್ರೆಗೆ ಕಾರು ಚಾಲಕನೇ ದಾಖಲಿಸಿದ್ದು, ನಂತರ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಪರಿಚಯವಿದ್ದಾರೆ ಅಂತ ಹೇಳಿ ಅಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಶಿಫ್ಟ್ ಮಾಡಿಸಿದ್ದಾನೆ. ನಂತರ ಯಾರ ಸಂಪರ್ಕಕ್ಕೂ ಸಿಗದೆ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಇತ್ತ ಚಿಕಿತ್ಸೆ ಫಲಕಾರಿಯಾಗದೆ ಯೇಸುರಾಜ್ ನಿನ್ನೆ ಮೃತಪಟ್ಟಿದ್ದಾನೆ. ಅಲ್ಲಿಂದ ಇಲ್ಲಿಗೆ ತಗೊಂಬಂದು ಅವತ್ತು ನೈಟ್ ಏನಂದ್ರು, ಆ ಹಾಸ್ಪಿಟ್ಲಲ್ಲಿ ಆ ಡಾಕ್ಟ್ರ್ ಮುಂದೆ ಅವರೆಲ್ಲ ಹೇಳ್ಬಿಟ್ಟು ಪೊಲೀಸರ ಹತ್ರ ಹೇಳಿದ್ರು, ಅವ್ನು ಚೆನ್ನಾಗಾಗಿ ಹುಷಾರಾಗಂಟ ಅದನ್ನು ನಾವು ಕೊಡ್ತೀವಿ, ಅದ್ರದ್ದು ಟ್ರೀಟ್ಮೆಂಟ್ ಏನಾಗುತ್ತೆ, ಅದ್ರ ಖರ್ಚು ಏನಾಗುತ್ತೆ ನಾವು ಕೊಡ್ತೀವಿ. ಆದರೆ ಅಲ್ಲಿನೂ ಡಾಕ್ಟ್ರು ಕೂನ ಇದ್ದಾರೆ, ನಮ್ಮ ಪರಿಚಯ ಇರೋ ಹಾಸ್ಪಿಟ್ಲಿದೆ, ಅಲ್ಲಿ ಸೇರಿಸ್ತೀವಿ, ಅಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದರು. ಬಂದಾದಮೇಲೆ ಅವತ್ತು ನೈಟ್ ಬಿಟ್ಟು ಹೋಗಿರೋರು ತಿರುಗಿ ಬೆಳಗ್ಗೆ ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡಿಲ್ಲ. ಇನ್ನು ಕಾರು ಚಾಲಕನನ್ನ ಠಾಣೆಗೆ ಕರೆ ತಂದಿದಂತಹ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ವಿಚಾರಣೆಗೆ ಮುಂದಾಗ್ತಾ ಇದ್ದಂತೆ ನೆಪ ಹೇಳಿ ಎಸ್ಕೇಪ್ ಆಗಿದ್ದಾನೆ. ಈ ವೇಳೆ ಯೇಸುರಾಜ್ ಕುಟುಂಬಸ್ಥರು ಕೂಡ ದೂರು ಕೊಡೋದಕ್ಕೆ ಹಿಂಜರಿತಿದ್ರು. ಆಸ್ಪತ್ರೆಯ ವೆಚ್ಚವನ್ನ ಭರಿಸ್ತೀನಿ ಅಂತ ಕುಟುಂಬಸ್ಥರಿಗೆ ಭರವಸೆ ನೀಡಿ ಆ ನಂತರ ಯಾರ ಫೋನ್ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಸದ್ಯ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಕಾರು ಚಾಲಕನ ಪತ್ತೆಗೆ ಇಳಿದಿದ್ದು, ಹಿಟ್ ಅಂಡ್ ರನ್ಗೆ ಬಲಿಯಾದಂತಹ ಯುವಕನ ಸಾವಿಗೆ ನ್ಯಾಯ ಕೊಡಿಸಬೇಕಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.